ನೀವಿಲ್ಲಿ ನೋಡ್ಕೊಳ್ಬೋದು ನಮ್ಮ ಮೊಬೈಲಲ್ಲಿ ಕಾಲ್ ಬಂದವಾಗ ಈ ರೀತಿ ಅನಿಮೇಷನ್ ತೋರಿಸ್ತಿರುವಂಥದ್ದು ಇವಾಗ. ಅಂದರೆ ನಮಗೆ ಇಲ್ಲಿ ಈ ಒಂದು ಡೈಲರ್ ಪ್ಯಾಡಲ್ಲಿ ಅಪ್ಡೇಟ್ ಬಂದಿರುವಂಥದ್ದು. ಈ ಒಂದು ಅಪ್ಡೇಟ್ ಬಂದ ನಂತರ ನಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ಈ ಒಂದು ಚೇಂಜಸ್ ಆಗಿರುವಂಥದ್ದು. ಈ ಒಂದು ಅಪ್ಡೇಟ್ ನೀವು ಮಾಡಬೇಕಂತಿಲ್ಲ ಕೂಡ ಇಲ್ಲಿ ಇವರಿಗೆ ಗೂಗಲ್ನವರೇ ಕೂಡ ಆಟೋಮೆಟಿಕ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಕಾಲ್ ಬಂದಾಗ ಈ ರೀತಿ ಕಾಣಿಸುತ್ತೆ. ಹಾಗೆ ನಮ್ಮ ಡೈಲರ್ ಪ್ಯಾಡನ್ನು ಕೂಡ ಓಪನ್ ಮಾಡಿದವಾಗ ನೋಡಿ ಈ ರೀತಿ ಚೇಂಜಸ್ ಆಗಿರುವಂಥ ಇದರಲ್ಲೂ ಕೂಡ ನೋಡಿ ಕೀಬೋರ್ಡಲ್ಲೂ ಕೂಡ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಗಿಲ್ಲ ಅಂದರೆ ಇದನ್ನು ಕೂಡ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಮೊದಲ ರೀತಿಯಲ್ಲೇ ಕೂಡ ನೀವು ಇಟ್ಕೊಳ್ಬೋದು. ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಗಿದ್ದರೆ ಇದನ್ನು ಕೂಡ ನೀವು ಇಟ್ಕೊಳ್ಬೋದು. ಅಂದರೆ ನೀವಿಲ್ಲಿ ಈ ಒಂದು ಅಪ್ಡೇಟನ್ನು ಅನ್ಇನ್ಸ್ಟಾಲ್ ಮಾಡಿದ ನಂತರ ನಮಗೆ ಈ ಒಂದು ಹೊಸ ಒಂದು ಅಪ್ಡೇಟ್ ಬೇಕಂದರೆ ಅದನ್ನು ಕೂಡ ನೀವು ಅಪ್ಡೇಟ್ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಮೊದಲಿಗೆ ಇಲ್ಲಿ ಈ ಒಂದು ಅಪ್ಡೇಟನ್ನು ಕ್ಯಾನ್ಸಲ್ ಮಾಡಿಕೊಂಡು ತೋರಿಸ್ತೇನೆ. ನಂತರ ನಾನು ಈ ಒಂದು ಅಪ್ಡೇಟನ್ನೇ ಕೂಡ ಇಟ್ಟುಕೊಳ್ತೇನೆ ನನ್ನ ಮೊಬೈಲಲ್ಲಿ. ಮೊದಲಿಗೆ ನೀವಿಲ್ಲಿ ಈ ಒಂದು ಆ್ಯಪನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ನೋಡಿ ಅನ್ಇನ್ಸ್ಟಾಲ್ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಅಪ್ಡೇಟ್ ಅನ್ಇನ್ಸ್ಟಾಲ್ ಆಗಿರುವಂಥದ್ದು ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತೆ. ನೋಡಿ ಮೊದಲ ರೀತಿಯಲ್ಲೇ ಕೂಡ ಬಂದಿರುವಂಥದ್ದು. ನಾವು ಇಲ್ಲಿ ಅಪ್ಡೇಟನ್ನು ಅನ್ಇನ್ಸ್ಟಾಲ್ ಮಾಡಿದವಾಗ ನಮಗೆ ರೀಸೆಂಟಾಗಿ ಮಾಡಿರುವಂಥ ಎಲ್ಲ ಕಾಲ್ ಹಿಸ್ಟ್ರಿ ಕೂಡ ಡಿಲೀಟ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿದೆ. ಈ ಒಂದು ಅಪ್ಡೇಟ್ ಇಷ್ಟ ಆಗಿಲ್ಲ ನಮಗೆ ಹಳೆಯದೇ ಬೇಕಂದ್ರೂ ಕೂಡ ಅದನ್ನು ಕೂಡ ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಗೂಗಲ್ಗೆ ಹೋಗಿಬಿಟ್ಟು ಗೂಗಲ್ ಪ್ಲೇಸ್ಟೋರಲ್ಲಿ ಇಲ್ಲಿ ಡೈಲರ್ ಪ್ಯಾಡ್ ಅಂತ ಟೈಪ್ ಮಾಡಿ. ಗೂಗಲ್ ಡೈಲರ್ ಪ್ಯಾಡ್ ಅಂತ ಟೈಪ್ ಮಾಡಿ. ನಂತರ ನೋಡಿ ಇಲ್ಲಿ ಕಾಣಿಸುತ್ತಿಲ್ಲ ಇದೊಂದು ಸೆಕೆಂಡ್ ಇರುವಂಥದ್ದು ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ಅಪ್ಡೇಟ್ ಮಾಡಿದವಾಗ ನಿಮಗೆ ಇದು ಈ ಹೊಸದಾಗಿ ಬಂದಿದೆಯಲ್ಲ ಅಪ್ಡೇಟ್ ಆ ರೀತಿಯಲ್ಲಿ ಕೂಡ ಸಿಗುತ್ತೆ. ಇನ್ನು ಕೆಲವೊಂದು ಮೊಬೈಲ್ಗೆ ಬಂದಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬಹುದು. ನಿಮಗೂ ಕೂಡ ಹೊಸ ರೀತಿಯಲ್ಲಿ ಸಿಗುತ್ತೆ ಇದು. ನಿಮಗೆ ನೋಡಿ ಇಲ್ಲಿ ಒಂದು ಅಪ್ಡೇಟ್ ಆಗಿಲ್ಲ ಇವಾಗ, ಹಳೆಯದಲ್ಲಿ ಇರುವಂಥದ್ದು ಹಳೆ ವರ್ಷನಲ್ಲೇ ಕೂಡ. ಇನ್ನು ಇದನ್ನು ಅಪ್ಡೇಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಹೊಸ ವರ್ಷನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇವಾಗ ಇಲ್ಲಿ ಇದನ್ನು ಅಪ್ಡೇಟ್ ಮಾಡಿದವಾಗ ನಮಗೆ ಇದು ಹೊಸ ವರ್ಷನಲ್ಲಿ ನೋಡಲು ಸಿಗುತ್ತೆ. ನೋಡಿ ಇವಾಗ ಇದು ಅಪ್ಡೇಟ್ ಆಗಿದೆ. ನಿಮಗೆ ತೋರಿಸ್ತೇನೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ. ಇಲ್ಲಿ ರೀಸೆಂಟ್ ಆಗಿರುವಂಥ ಅಪ್ಲಿಕೇಶನ್ ನೀವು ತೆಗೆದಾಕಬೇಕಾಗುತ್ತೆ. ನಂತರ ಇಲ್ಲಿ ಓಪನ್ ಮಾಡಿ. ನೋಡಿ ಇವಾಗ ಇದು ಮತ್ತೆ ಅಪ್ಡೇಟ್ ಆಗಿರುವಂಥದ್ದು ಹೀಗೆ. ಇದರಲ್ಲಿ ಹಳೆಯ ವರ್ಷನ್ ಬೇಕಂದ್ರೆ ನೀವು ಹಳೆಯ ವರ್ಷನನ್ನು ಕೂಡ ಇಟ್ಕೊಳ್ಬಹುದು. ಅಥವಾ ನಂತರ ನಿಮಗೆ ಆ ಒಂದು ಹಳೆಯ ವರ್ಷನ್ ಇಷ್ಟ ಆಗಿಲ್ಲ ಅಂದರೆ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬಹುದು. ಇದಿಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂದರೆ ಇವಾಗಲೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.